ಇವತ್ತ್ಯಾಕೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಗೊತ್ತಾ? ನಮಗೆ ಇವತ್ತು ಜೂನಿಯರ್ಸು ಫೇರ್ವೆಲ್ ಪಾರ್ಟಿ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾನು ಇವತ್ತು ಈ ರೀತಿ ರೆಡಿಯಾಗಿದ್ದೀನಿ. ನಮ್ಮ ಜೂನಿಯರ್ಸು ನಮಗೇನೆಲ್ಲ ಸರ್ಪ್ರೈಸ್ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಗೈಸ್ ನೀವೆಲ್ಲ ಕೇಳ್ತಿದ್ರಿ ಅಲ್ವಾ ಎಲ್ಲಿ ನಮ್ಮ ಮೇಡಮ್ ಅಂತ. ಇಲ್ಲಿ ನಮ್ಮ ಮೇಡಮ್ ಬಂದಿದ್ದಾರೆ ನೋಡಿ, ರೆಡ್ ಸೀರೆ ಉಟ್ಕೊಂಡು ಎಲ್ರು ಬಂದಿದ್ದಾರೆ. ಎಲ್ರು ಫೋಟೋಸ್ ಇಟ್ಕೋತವ್ರೆ ನೋಡಿ ಗಾಯ್ಸ್. ಆಮೇಲೆ ಇವ್ರನ್ನು ನೋಡಿ ಗಾಯ್ಸ್ ಫೋಟೋಸ್ ಇಟ್ಕೋತವ್ರೆ. ಇವರು ಪೂರ್ಣಿಮಾ ಅಂತ ನನಗೆ ಫೋಟೋ ಮತ್ತೆ ವಿಡಿಯೋಸ್ ಮಾಡಿಕೊಟ್ರು. ಇವರು ನಮ್ಮ ಕ್ಲಾಸ್ಮೇಟ್ಸು. ಹಾಯ್ ಮಾಡ್ರೆ. ಹಾಂ ಓಕೆ. ಆಮೇಲೆ ಅಲ್ಲಿನೂ ಅಷ್ಟೇ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇದ್ದಾರೆ ಗೈಸ್. ಹೋಗಿದ್ವಿ MBA ಬ್ಲ್ಯಾಕ್ಗೆ ಸರ್ಪ್ರೈಸ್ ಅಂತ ವಾಪಸ್ ಕಳಿಸ್ಬಿಟ್ರು. ಸೊ ಹಾಗಾಗಿ ಒಂದೆರಡು ಫೋಟೋಸ್ ಇಟ್ಕೊಂಡು ½ ಬಿಟ್ಟು ಹೋಗ್ತಾ ಇದ್ದೀವಿ. ಹೇಗೆ ರೆಡಿ ಮಾಡಿದ್ದಾರೆ ಫೇರ್ವೆಲ್ ಅಂತ ಹೇಳಿದ್ನಲ್ಲ, ನಾವು ನಮ್ಮ ಹುಡುಗಿರೆಲ್ಲ ರೆಡಿ ಆಗಿದ್ದಾರೆ. ಏನ್ ಸರ್ಪ್ರೈಸ್ ಅಂತ ಗೊತ್ತಿಲ್ಲ, ಏನೇನು ಪ್ರತಿಯೊಂದಕ್ಕೂ ಎಂಡ್ ಅಂತ ಇದ್ದೇ ಇರುತ್ತೆ, ಯಾವುದೂ ಏನು ಶಾಶ್ವತ ಅಲ್ಲ. ಡೆಕೋರೇಟ್ ತುಂಬ ಚೆನ್ನಾಗಿತ್ತು. ಗೈಸ್ ನಮ್ಗೆ ಅಂತ ಇದನ್ನ ನಿಂಬೆ ಹಣ್ಣಿನ ಜ್ಯೂಸ್ ಕೊಟ್ಟಿದ್ರು. ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆ ದೀಪ ಹಚ್ಚಿನೇ ಶುರು ಮಾಡೋದು. ಫೈನಲ್ ಇಯರ್ MCOM ಇಂದ ಯಾರಾದರೂ ಒಂದು 3 ಮೆಂಬರ್ಸ್ ಬನ್ನಿ ಅಂದಾಗ ನಾನು, ಸ್ವಾತಿ ಆ್ಯಂಡ್ ಇನ್ನೊಂದು ಸ್ವಾತಿ ಹೋಗಿ ದೀಪ ಅಂಟಿಸಿದ್ವಿ. ಇನ್ನೇನು ನಾರ್ಮಲ್ಲು, ಆ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೀವಿ ಅಂದಮೇಲೆ ಸ್ಪೀಚ್ ಕೊಡಲೇಬೇಕು. ಹಾಗಾಗಿ ನಾನು ಕೂಡ ಸ್ಪೀಚ್ ಕೊಟ್ಟೆ, ಸ್ವಲ್ಪ ಎಮೋಷ್ನಲ್ ಆದೆ. ಆ್ಯಂಡ್ ಅಲ್ಲಿ ನಾನು ಮಾತಾಡಿರೋದು ಯಾವುದೂ ರೆಕಾರ್ಡ್ ಆಗಿಲ್ಲ, ಬಿಕಾಸ್ ನನ್ನ ಮೈಕ್ ಆಫ್ ಆಗಿಬಿಟ್ಟಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಒಂದು ವಿಡಿಯೋ ಸಿಕ್ಕಿದಲ್ಲ, ಐ ಆಮ್ ಹ್ಯಾಪಿ. ನಾನು ಕೂಡ ತುಂಬ ಟ್ರೈ ಮಾಡಿದೆ ನಾನು ಎಮೋಷ್ನಲ್ ಆಗಬಾರ್ದು ಅಂತ. ಬಟ್ ವಂದನಾ ಅಳುವಾಗ ಮತ್ತು ಸ್ವಾತಿ ಅಳುವಾಗ ನನ್ನ ಕಣ್ಣಂಚಲ್ಲೂ ನನಗೆ ಎಷ್ಟು ನೀರು ತುಂಬ್ಕೊತಾ ಇತ್ತು. ಎಸ್ಪೆಷಲಿ ಚಂದನಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರೆಷ್ಟು ನಮಗೆ ಆಪರ್ಚುನಿಟೀಸ್ನ ಕೊಟ್ಟಿದ್ದಾರೆ. ಮತ್ತು ಮ್ಯಾಮ್ನ ನೆನೆಸ್ಕೊಳ್ಳುವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ, ಮೂವ್ ಆನ್ ಆಗಲೇಬೇಕು. ಆದರೆ ಸರ್ ಒಂದು ಮಾತು ಹೇಳಿದ್ರು, ನೀರು ಯಾವತ್ತೂ ನಿಂತ ಕಡೆ ನಿಂತರೆ ಸ್ಮೆಲ್ ಬರುತ್ತೆ, ನೀರು ಯಾವಾಗಲೂ ಹರಿತಾ ಇರಬೇಕು ಅಂತ. ಆವಾಗ ಆ ಮಾತನ್ನು ಕೇಳಿದಾಗ ಮನ್ಸಿಗೆ ಸ್ವಲ್ಪ ನಿರಾಳ ಆಯಿತು. ಬಟ್ ಆದರೂ ಎಲ್ಲನೂ ನಾನು ಮಿಸ್ ಮಾಡ್ಕೊತೀನಿ. ಒಂದೊಂದು ವೀಡಿಯೋನ ಉಲ್ಟಾ ಪಲ್ಟಾ ಹೆಂಗೆಂಗೋ ಮಾಡಾಕಿದ್ದೀನಿ. ಬಟ್ ಇವರು ನಮ್ಮ CRO ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ಬಟರ್ಫ್ಲೈ ಹಾಕೊಂಡು ಬರ್ತಿದ್ದಾಳೆ. ಸೊ ಅದು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ನೈಸ್ ಹರ್. ಇವಾಗ ಊಟದ ಸಮಯ. ಏನೇನ್ ಕೊಟ್ಟಿದ್ದಾರೆ? ಹಾ ಗೈಸ್ ನನ್ಗೆ ರೋಸ್ ಕೊಟ್ಟಿದ್ದಾರೆ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಮೇಡಮ್ ತೆಗೆದ್ರೆ ಈಗ ಮೇಕಪ್ ಲಿಪ್ಸ್ಟಿಕ್ ಮೇಡಮ್ ಹಾಯ್ ಮಾಡ್ರೆ, ಊಟ ಮಾಡಿ ಆಯ್ತು. ಇದು ಕಾರ್ಯಕ್ರಮದ ಅಂತಿಮ ಘಟ್ಟ. ಒಳಗಡೆ ಎಂಟರ್ ಆಗಿದ ತಕ್ಷಣ ತುಂಬ ಖುಷಿ ಆಯಿತು. ಲೈಟ್ ಆನ್ ಆದಾಗ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ನಮ್ಮಗಳ ಫೋಟೋಸ್ನೆಲ್ಲನೂ ಹಾಕಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಒಂದು ಕ್ಷಣ ಏನೋ ಒಂಥರ ಹೇಳೋಕ್ಕಾಗಲ್ಲ, ಫೀಲ್ ಅಷ್ಟು ಖುಷಿ ಆಯಿತು. ಮತ್ತು ಎಲ್ಲೋ ಒಂದು ಕಡೆ ಕಣ್ಣಂಚಲ್ಲಿ ತುಂಬ ನೀರು ಬಂತು. ನಾನು ಹತ್ಕೊಂಡೆ ಕೂಡ. ಇನ್ನೂ ಸ್ವಲ್ಪ ಜನ ಪಾಪ ಅವ್ರ ಫೀಲ್ನ ತೋರಿಸ್ಕೊಂಡ್ರು. ಈ ಲೈಟಿಂಗ್ಸು, ಈ ಫೋಟೋಸು, ಇದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಏನು ಮಾಡಕ್ಕಾಗಲ್ಲ, ಮುಂದೆ ಹೋಗ್ಬೇಕು, ಇಲ್ಲೇ ಇರೋದಕ್ಕೆ ಆಗಲ್ಲ. ಗಾಯ್ಸ್ ರೋಶನಿ ನಗಿತಾವಳೆ, ಯಾಕೆ ಯಾಕಂಗ್ ನಗಿತಿದ್ಯಾ? ಸೊ ನಳಿನಾಕ್ಷಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಾನೇನೋ ಡಿಸ್ಟರ್ಬ್ ಮಾಡಿದ್ದೆ. ಹಾಗೆ ಹೇಳ್ಬೇಕು ತಾನೇ ಡಿಸ್ಟರ್ಬ್ ಮಾಡ್ತಿದೀನಿ ಅಂತ. ಏನ್ ಹೇಳ್ದ ಅವಳು? ಹೆಂಗ್ ನಿಂತವಳು ಗೊತ್ತಾ, ಇಂಟ್ರೋವರ್ಟ್ ತರ ನಿಂತ್ಕೊಬಿಟ್ಟವಳೆ. ನಮ್ ಜೀವನದಲ್ಲಿ ಹಂಗ ಆಗುತ್ತಾ? ಸರಿ ಮ್ಯಾಮ್, ಆಯ್ತು ಮ್ಯಾಮ್. ಸೊ ಓಕೆ ಬಾಯ್. ಇದು ಹೇಳು. ಓಕೆ ಫೇರ್ವೆಲ್ ಮುಗೀತು, ಬಾಯ್. ಇನ್ನ ನೆಕ್ಸ್ಟ್ ಎಕ್ಸಾಮ್ಗೆ ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನು ವಿಡಿಯೋ ಏನೋ ಮಾಡ್ಕೊತಾ ಇದ್ದೆ. ನಳಿನಾಕ್ಷಿ ಏನೋ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಮಿಡಲಲ್ಲಿ ನಿಂತಿದ್ದೀನಿ. ಮತ್ತೆ ಕೇಳಿದ್ದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಹಿಂಗೆ ಒಂದೊಂದು ಆಗ್ತಾ ಇರುತ್ತೆ ಅಂತ ಅವರೇ ಹೇಳಿದ್ರು. ಜೂನಿಯರ್ಸ್ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನಂತ ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ. ರೂಮಿಗೆ ಬಂದು ಓಪನ್ ಮಾಡಿ ನೋಡ್ತೀನಿ, ಅದೇನಂತ ನಿಮಗೂ ಕೂಡ ತೋರಿಸ್ತೀನಿ. ಫಂಕ್ಷನ್ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.